ಮದುವೆಗೆ ಏನಾಗಿದೆ? ಇತ್ತೀಚೆಗೆ ಒಂಥರ ವಿಚಿತ್ರವಾಗಿ ಆಡ್ತಿದ್ದಾಳೆ. ಯಾವುದಕ್ಕೂ ಒಂದ್ಸಲ ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿಸ್ಬೇಕಾ ಅಂತ. ಜಾನಿ ಸ್ನಾನ ಮಾಡ್ತಿದ್ದೀನಿ, ಟವಲ್ ಕೊಡಿ. ಮಧು, ನಾನು ನಿನಗೆ ಟವಲ್ ತಂದು ಕೊಡ್ಬೇಕಾ? ಅಲ್ಲಿ ನಿಮ್ ಪಕ್ಕ ಬೇರೆ ಯಾರಾದ್ರೂ ಇದ್ರೆ ಅವ್ರ ಕೈಲಿ ಕೊಟ್ಟು ಕಳ್ಸಿ. ಮಧು, ನೀನೇನ್ ಸಣ್ಣ ಮಗುನ ಟವಲ್ ತಗೊಳ್ದೆ ಸ್ನಾನಕ್ಕೆ ಹೋಗೋದಕ್ಕೆ? ಜಾನಿ, ಈಗೇನ್ ಟವಲ್ ಕೊಡ್ತಿರೋ ಅಥವಾ ಹೀಗೆ ಆಚೆ ಬರಲ್ಲ? ಅಯ್ಯೋ ಬೇಡ ಇರಮ್ಮ, ಬಂದೆ. ಮಧು, ನಿನಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ. ಟವಲ್ ಕೊಡೋಣ ಅಂತ ಬಂದ್ರೆ ಒಳಗಡೆ ಇಟ್ಕೊಂಡು ತಲೆ ಮೇಲೆ ನೀರು ಹಾಕ್ತಿಯಲ್ಲ, ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ಜಾನಿ, ಮದ್ವೆ ಆದ ಹೊಸದ್ರಲ್ಲಿ ನೀವೇ ನನ್ನ ಮೂರ್ ಸಲ ಸ್ನಾನ ಕಳ್ಸಿ ಇಂಥ ತರ್ಲೆನೆಲ್ಲ ಮಾಡ್ತಿದ್ರಿ. ನಾನೀಗ ಈ ತರ್ಲೆ ಮಾಡಿದ್ರೆ ನಿನ್ ತಲೆ ಕೆಟ್ಟಿದೆ ಅಂತ ಕೇಳ್ತೀರಾ? ಮಧು, ಈ ಟೀ ಶರ್ಟ್ನ ನಾನು ತುಂಬಾ ಇಷ್ಟಪಟ್ಟು ತಗೊಂಡಿದ್ದೆ. ಎಲ್ಲಾ ಪಾರ್ಟಿಗಳಿಗೂ ಇದನ್ನೇ ಹಾಕ್ತಿದ್ದೆ. ಆದ್ರೆ ಈಗ ಬರೀ ಪಾತ್ರೆ ತೊಳೆಯುವಾಗ ಮಾತ್ರ ಹಾಕ್ತೀನಿ. ಜಾನಿ, ನಿಮಗೆ ಈ ಟೀ ಶರ್ಟು ನಾನು ಎರಡು ಒಂದೇನಾ? ಒಂದೇ ಅಂತ ನಾನೆಲ್ಲ ಹೇಳ್ದೆ ಮಧು. ಹೊಸದ್ರಲ್ಲಿರೋ ಖುಷಿ ಹಳೆದಾದ್ಮೇಲೆ ಇರಲ್ಲ ಅಂದೆ. ಜಾನಿ, ನಾನು ನಿಮಗೆ ಹತ್ರ ಬಂದಷ್ಟು ನೀವು ದೂರ ಹೋಗಿ ನಂಗೆ ತುಂಬಾ ಬೇಜಾರು ಮಾಡ್ತಿದ್ದೀರಾ. ಮಧು, ನಾನು ಬೇಕು ಅಂತ ಬೇಜಾರು ಮಾಡ್ತಿಲ್ಲ. ಮತ್ತಿನ್ನೇನು ಬೇಡ ಬೇಡ ಅಂತ ಬೇಜಾರು ಮಾಡ್ತಿದ್ದೀರಾ? ಮಾತ್ ಸಾಕು, ಸ್ನಾನ ಮಾಡಿ ರೆಡಿ ಆಗು. ರೆಡಿ ಆಗಿ ಬಂದ್ಮೇಲೆ ಮೂವಿ ಕರ್ಕೊಂಡು ಹೋಗ್ತೀರಾ? ಇಲ್ಲ, ಮೆಂಟಲ್ ಹಾಸ್ಪಿಟಲ್ ಕರ್ಕೊಂಡೋಗಿ ತಲೆ ಚೆಕಪ್ ಮಾಡಿಸ್ತೀನಿ. ಜಾನಿ, ಶಟ್ ಅಪ್. ನಿಮಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಹಟ್ಟೆ ಹೊಡಿಯೋಕೆ ಟೈಮ್ ಇರುತ್ತೆ. ನಾನೇನಾದ್ರೂ ತರಲೆ ಮಾಡಿದ್ರೆ ಮೆಂಟಲ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಅಂತೀರಾ? ಹೌದು. ಗೆಟ್ ಔಟ್. ವಾಟ್? ಐ ಸೆಡ್ ಗೆಟ್ ಔಟ್. ರಾಮ, ಚಂದ್ರ, ಗೌಣ, ಯಾಕೆ ಅವಾಗಿಂದ ಹತ್ತಿಂದ ಕಿತ್ತಿಂದ ಓಡಾಡ್ತಿದ್ದೀರಿ? ಉಂಡ್ರದು ಬಿರ್ನ್ ಕಾರಾಗ್ಲಿ ಅಂತ. ಸುಮ್ಮನೆ ಯಾಕೆ ಓಡಾಡಿರಿ? ನನ್ನ ಎತ್ಕೊಂಡು ಓಡಾಡಿ, ಆಗ ಭಾರ ಜಾಸ್ತಿ ಆಗಿ ತಿಂದಿರೋದು ಬಿರ್ನೆ ಅರಗ್ತದೆ. ಬಾರು, ಒತ್ತರೆಯಿಂದ ನಾನು ನೋಡ್ತಾವ್ನಿ. ನಿಂದ ಯಾಕೋ ಅತಿ ಆಯ್ತು. ಯಾಕೆ ಹಿಂಗ್ ಕಾಟ ಕೊಡ್ತಾ ಇದೆ? ಅತ್ತೆವನ್ನ ಹೇಳಿಲ್ವಾ ಯಾವಾಗ್ಲೂ ನೀನ್ ಅಂಟ್ಕೊಂಡೇ ಇರುವಂತ? ನಮ್ಮವ್ವ ಜೀವನದಲ್ಲಿ ಮೊದಲನೇ ಸತ ಒಂದ್ ಒಳ್ಳೆ ಕೆಲಸ ಮಾಡಾಳೆ. ಹಂಗಾರ ಹೋಗಿ ಒಂದ್ 7 kg ಗೋನ್ ತಕೊಂಬ, ನಿನ್ನ ಗೋಡೆಗ ಕಂಟಿಸ್ಬಿಡ್ತೀನಿ. ಶ್ರೀ, ಅತ್ತೆವ ಹೇಳಿದ್ದು ಗೋಡೆಗೆ ಅಂಟ್ಕೊಂಡಿರು ಅಂತಲ್ಲ, ನಿಮಗ್ ಅಂಟ್ಕೊಂಡಿರು ಅಂತ. ಬಾರು, ನಿನ್ನ ಒಂದ್ ಹೆಣ್ಣು ಅಂತ ಸುಮ್ನೆ ಬಿಡ್ತಾವ್ನಿ. ಹೆಣ್ಣು ಅಂತ ಗೊತ್ತಾದ್ಮೇಲೂ ಯಾಕೆ ಸುಮ್ನೆ ಬಿಟ್ಟಿರಿ? ಅಂದ್ರೆ ಹೆಣ್ಣು ಅಂತ ಗೊತ್ತಾದ್ರು ಇಷ್ಟೊತ್ನಾಗ ದಂಡಲ್ಲಿರೋದ್ ಬಿಟ್ಟು ಆಚೆಗೆ ಹೋಗು ಅಂತ ಹೇಳ್ತಿರಲ್ಲ, ಇದು ಸರಿಯಾ? ಮೇಡಮ್ನವ್ರೆ, ನಾನು ಹೇಳ್ದದು ಹಟ್ಟಿಯಿಂದ ಆಚೆಗೆ ಹೋಗಿ ಅಂತಲ್ಲ, ನಿಮ್ ಕ್ವಾಣ್ಗೆ ಹೋಗಿ ಬಿದ್ಕೊಳ್ಳಿ ಅಂತ. ಶ್ರೀ, ನಂಗೆ ಕ್ವಾಣೆಲ್ ಒಬ್ಳೆ ಮಲ್ಕೊಳಕ್ ಸಾನೆ ಹೆದರಿಕೆ ಆಯ್ತದೆ. ಕ್ವಾಣಲ್ಲಿ ಒಬ್ಳೆ ಮನೆ ಕಳಕ್ ಹೆದರಿಕೆ ಆದ್ರೆ ಮಸಾಣಕ್ಕೆ ಹೋಗ್ಬಿಟ್ಟು ತಾರಮ್ಮಯ್ಯ ತತ್ತರಮ್ಮಯ್ಯ ಅಂತ ಆಡ್ಯವಳು. ತಾರಮ್ಮಯ್ಯ ತತ್ತಾರಮ್ಮಯ್ಯ ಅಂತ ಹೇಳಕ್ ಅಲ್ಲಿ ಗಂಟ ಯಾಕೆ ಹೋಗ್ಬೇಕು? ತಟ್ಟು ಚಪ್ಪಳೆ ಪುಟ್ಟ ಮಗು ಅಂತ ನನ್ನ ಕೈ ನೀವು, ನಿಮ್ಮ ಕೈ ನಾನು ತಟ್ಕೊಂಡು ಬೆಳಕರಿಯ ಗಂಟ ಆಟ ಆಡ್ಕೊಂಡಿದ್ಬಿಡಮ್ಮ. ಪಾರು, ಅಮಾಸೆ ಪೌರ್ಣಮಿ ಬಂದ್ಬಿಟ್ರೆ ಏನಾದ್ರು ಮೆಟ್ಕೊಂಬಿಟ್ಟದ. ಅದೇ ಕುಚ್ಚಾಸ್ಪತ್ರೆಯಿಂದ ತಪ್ಪಿಸ್ಕೊಂಬಂದವ್ರ ಅಂಗಡಿಯೇ ಮೊದ್ಲೋಗಿ ತಲೆ ತೋರ್ಸ್ಕ. ತೋರಿಸ್ಬೇಕಾಗಿರೋ ತಲೆನಲ್ಲ ಶ್ರೀ, ಹೃದಯನ. ನನ್ನ ಹೃದಯ ತುಂಬ ನೀವೇ ತುಂಬಿಕೊಂಡು ತಕದಿಮಿತ ಅಂತ ಕುಂತಾಗ್ತಾ ಇದ್ದೀರಿ. ಪಾರು, ಯಾನೇನ ಮಾತಾಡಿ ನನ್ಗೆ ಕ್ಯಾನ್ ಹತ್ತಿಸ್ಬೇಡ. ನನ್ನ ತಲೆ ಕೆಟ್ಟು ನಿನ್ ತಲೆ ಕೊಡಕ್ಕಿಂತ ಮುಂಚೆ ಆಚೆಗೋಗು. ಪುನಃ ಅದೇ ರಾಗ ಆಡಿದ್ರೆ ನಾನು ಅತ್ತೆವಂಗ್ ಫೋನ್ ಮಾಡ್ಬಿಡ್ತೀನಿ ಅಷ್ಟೇ. ಅತ್ತೆವನಿಗಲ್ಲ, ಅವ್ರವ್ವನಿಗೆ ಫೋನ್ ಮಾಡಿ ಹೇಳೋರು ಅಷ್ಟೇ. ನಾ ಇರೋದೇ ಹಿಂಗೆ. ನೀವ್ ಹಿಂಗೆಲ್ಲ ಮಾತಾಡಿದ್ರೆ ನಾನು ದಿಟ್ಟವಾಗ್ಲೂ ಹೊಂಟೋಯ್ತೀನಿ ಶ್ರೀ. ಮೊದ್ಲ ಕೆಲಸ ಮಾಡಿ ಪುಣ್ಯ ಕಟ್ಕ ತಾಯಿ. ತಾಯಿ ಅಲ್ಲ ಶ್ರೀ, ನಿಮ್ ಕೂಸು ತಾಯಿ ಆಗೋಳು ಅನ್ನಿ. ಹಿಂಗೆ ಆಡ್ತಾರು. ನಿನ್ನೊಬ್ಬಳನ್ನ ಬಿಟ್ಟು ನಾನೇ ದೇಶಾಂತರ ಹೋಗ್ಬಿಡ್ತೀನಿ. ಶ್ರೀ, ನೀವ್ ಇಷ್ಟೊಂದು ಹಠ ಮಾಡ್ತಿದ್ರೆ ನಿಮ್ಗಿಂತ ಮುಂಚೆ ನಾನೇ ಅಟ್ಟೆ ಬಿಟ್ಟು ಹೊಂಟೋಯ್ತೀನಿ. ಹೋಗು, ಅದೆಲ್ಗೆ ಹೋದಾಗ ಹೋಗು, ನಾನು ನೋಡ್ತೀನಿ. ಎಲ್ಲೆಲ್ಗೂ ಹೋಗಕ್ ನನ್ಗೇನು ಹುಚ್ಚಿಡ್ತದ? ನಾನು ಮಧುರವ್ರ ಅಟ್ಟಿಗೆ ಹೋಯ್ತೀನಿ. ಮೊದ್ಲ ಕೆಲಸ ಮಾಡು. ನಿನ್ನ ವಿಚಾರಿಸ್ಗಳ ನೆಪದಲ್ಲಿ ಆಗಾಗ ಮಧುರವ್ರು ನೋಡ್ಕೊಂಡು ಹೋಯ್ತಾ ಇರ್ತೀನಿ. ಒಯ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ಯಾಕೆ ನಿಂತಿದೆ? ತೊಲಗು ಅಂದಿ. ಶ್ರೀ, ನೀವೆಷ್ಟೆಲ್ಲ ಬೈದ್ಮೇಲೆ ನಾನು ಇಲ್ಲಿ ಒಂದು ಕೆಕೆಟ್ಟು ಇರಕ್ಕಿಲ್ಲ. ಹೋಗಕ್ಕಿಂತ ಮುಂಚೆ ಒಂದು ಸಣ್ಣ ಕರೆಕ್ಷನ್ನು. ಅದು ಸೆಕೆಂಡ್ ಅಲ್ಲ, ಸೆಕೆಂಡು. ಹಿಡಿದ್ರಿ ಜಾಡ. ನಂಗೆ ಜಾಡ್ ಹಿಡಿಯೋದು ಗೊತ್ತದೆ. ಮೊದಲು ತೊಲಗು. ಶ್ರೀರಾಮ, ನೀವ್ ಯಾಕೆ ನನ್ ಕಂಡ್ರೆ ಗಾಡಿರೋ ಗೊತ್ತಿಲ್ಲ. ನಾನು ನೋಡೋಷ್ಟು ನೋಡ್ತೀನಿ. ನೀವೇನ ಹಿಂಗೆ ಮಾಡ್ತಿದ್ರೆ ಕೊಳ್ಳೆ ಕಾಲಕ್ಕೆ ಹೋಗಿ ಮಾಟ ಮಂತ್ರ ಮಾಡಿಸ್ಕೊಂಡು ವಶೀಕರಣ ಮಾಡಿಸ್ಕೊಂಡ್
ಲಗೇಜ್ ತಗೊಂಡು ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಿದ್ದೀರಾ? ಹಳೆ ಪೇಪರ್ ಖಾಲಿ ಸೀಸ ಮಾರಕ್ ಹೋಯ್ತು, ಬರ್ತೀರಿಯಾ? ಪಾರೋರೆ, ನೀವು ಲಗೇಜ್ ಸಮೇತ ರೆಡಿ ಇದ್ದೀರಾ, ನಾನು ಲಗೇಜ್ ತಗೊಂಡು ಬಂದ್ಬಿಟ್ಟಿದ್ದೀನಿ. ಬನ್ನಿ ಇಬ್ರು ಓಡಕ್ ಬಿಡೋಣ. ಏನಂದ್ರಿ? ಹಳೆ ಪೇಪರ್ ಮಾರುವಂಥದ್ದು ಏನಾಯ್ತು ಒಂದೇ? ನನ್ ಕತೆ ಬಿಡಿ, ನೀವೇನು ಇಷ್ಟೊತ್ತಲ್ಲಿ ನಮ್ಮಟ್ಟಿಗೆ ಬಂದಿದ್ದೀರಿ? ಅವ್ರು ನಂಗೆ ಬಿಟ್ರೆ ಅವ್ರು ಕೂಡ ಹಾಳಾಗಕ್ಕಿಲ್ವಾ? ಯೋಚನೆ ಮಾಡಬೇಡಿ ಪಾರೋರೆ, ಅವ್ರ ವಿಚಾರ ನನಗೆ ಬಿಡಿ, ನೀವು ಆರಾಮಾಗಿ ಮಲ್ಕೊಳ್ಳಿ. ಅವ್ರು ಅಲ್ಲಿ ಕುಡ್ದು ಕುಪ್ಪಳಿಸ್ತಾ ಇದ್ರೆ ನಾನು ಇಲ್ಲಿ ಹೆಂಗ್ ನೆಮ್ಮದಿಯಾಗಿ ಮಲ್ಕೊಳ್ಳಿ? ಡೋಂಟ್ ವರಿ ಪಾರೋರೆ, ನಾನು ಹೋಗಿ ಅವ್ರು ಕುಡಿದೇ ಇರೋ ಥರ ನೋಡ್ಕೋತೀನಿ. ಕುಡಿದೇ ಇರೋ ತರ ನೋಡ್ಕೊತೀನಿ ಅಂತ ಹೇಳಿ ನೀನೇ ಅವ್ರ ಜೊತೆ ಕೂತ್ಕೊಂಡು ಕುಡ್ದಿದ್ ಗೊತ್ತಾದ್ರೆ ಕುಡ್ಗೋಲ್ ತಂದು ಕತ್ತರಿಸ್ಬಿಡ್ತೀನಿ. ಬರ್ಲಿ ಕುಡಿಯೋ ಹಳೆಯಪ್ಪನವ್ರೆ, ನನ್ನ ಲೈಫಲ್ಲಿ ಇನ್ನೊಂದ್ಸತ ಪಾರ್ನು ಅಟ್ಟಿಗೆ ಸೇರ್ಸಲ್ಲ. ನಾನು ಅಷ್ಟೇ ಗೌಡ್ರೆ. ಯಾಕರ್ಸಿ ಮಕ್ಕಳು ಬಿಟ್ಟರು, ನೀವೇ ಅಟ್ಟಿ ಹಾಸ್ಟೆಲ್ ಇದ್ದೀರಿ. ಮಧುರ ಅವರು ನಿಮ್ಮನ್ನ ಮುಗಿದು ಹೊಟ್ಟಿ ಆಚೆಗೆ ಹಾಕ್ಬಿಟ್ಟಾರೆ. ಜಾಲಿ ಅವ್ರೆ, ಎಂಟಕ್ಕೆ ಬರ್ರಿ ಇನ್ಸ್ಪೆಕ್ಟರ್ ಮೇಲೆ ಕೈ ಮಾಡ್ರೆ. ಯೂನಿಫಾರ್ಮ್ ಇಲ್ಲ ಅದಕ್ಕೆ. ನೀವೇನ್ರಿ ಕಿಸ 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 ಅಂತ ಕಿಸಿದ್ರ? ನಿಮ್ಮ ಅವಸ್ಥೆ ಕಂಡು ನಗು ಬರ್ತ ಬರ್ರೆ. ರೇ, ನಿಮ್ಮ ಹೆಂಡತಿ ಪ್ರೆಗ್ನೆಂಟ್ ಆಗಿ ಇಷ್ಟು ವರ್ಷ ಆದ್ರೂ ಮಗು ಮಾತ್ರ ಬರಲಿಲ್ಲ. ನಮ್ಮ ಅವಸ್ಥೆ ನೋಡಿ ನಿಮಗೆ ನಗು ಬರುತ್ತಾ? ನಗೆ 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 ಅಳ್ಳಾಡ್ಸು ಅಳ್ಳಾಡ್ಸು ಅಳ್ಳಾಡ್ಸು. ನಿಮ್ಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯೇನ್ರಿ? ಇವೆಲ್ಲ ಮರಳಿ ಸಂತೆ ಸಿಕ್ಕಿದ. ಬರಬೇಕು ಮನೆ ಮುಂದೆ ಮಾರೇಗುಡಿ ನಿದ್ದೆ ಸಂಘದ ಅಧ್ಯಕ್ಷರಾದ ಕೆಕ್ಕಬುಲ್ಲ ಅವರು ತಡವಾಗಿ ಆಗಮಿಸಿರುವುದರಿಂದ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಇರೋದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಕುಡ್ಕೊಳ್ಳಿ. ಈ ಗೌಡ್ರೆ, ನಾನ್ ಕುಡಿಯೋದಕ್ಕೆ ಬಂದಿಲ್ಲ, ನೀವು ಕುಡಿಬೇಡಿ ಅಂತ ಬುದ್ಧಿ ಹೇಳಕ್ ಬಂದಿದ್ದೀನಿ. ನಮಗೆ ಬುದ್ಧಿ ಹೇಳೋಕೆ ನೀನ್ ಯಾರ ಕೆಕ್ಕಬುಲ್ಲ? ರೀ ಇನ್ಸ್ಪೆಕ್ಟ್ರೆ, ಮೈ ಮೇಲೆ ಪ್ರಜ್ಞೆ ಇಲ್ದಿರೋರ್ ತರ ಮಾತಾಡ್ತಿರಲ್ರಿ. ನಾನೇ ರೀ ಕೆಕ್ಕಬುಲ್ಲ. ಇವರಿಬ್ರು ಕುಡಿದಾರ ತರ ನೋಡ್ಕೊಂತ ಮಧುರ ಅವ್ರು ನನ್ನ ಕಳ್ಸಿದಾರೆ. ಎಲೆ ಮೂಳೆ ಮಾನವ, ನೀನು ನಮ್ಮನ್ನ ಕಾವಲು ಕಾಯಕ ನೀನೇನ್ ದ್ವಾರಪಾಲಕನ ಇಲ್ಲ ಧನುನ ಆಸ್ಪತ್ರೆ ಕಾಂಪೌಂಡ್ರ? ಅವ್ರು ಹೋಗ್ಬಿಟ್ರು, ನೀವು ಬಂದ್ಬಿಟ್ಟ. ಡೇ ಕೆಕ್ಕಬುಲ್ಲ, ನೀನಲ್ಲ ನಿನ್ನ ಫ್ರೆಂಡ್ ಕಲ್ಟಿವೇಟರ್ ಬಂದು ಹೇಳಿರುವ ನಾವು ಕುಡಿಯೋದು ನಿಲ್ಸಲ್ಲ. ಈಗ ನೀವು ನನ್ನ ಮಾತು ಕೇಳಿಲ್ಲ ಅಂದ್ರೆ ಕುಡಿಯೋದ್ ಬಿಡೋವರೆಗೂ ಹೊಡಿತೀನಿ. ಏ ಬಾಯ್ಲೆ, ನಮ್ಮನ್ನೇ ಬಿಟ್ಟು ಇಷ್ಟ ಇದೇನೋ? ನೀ ತಾಕತ್ತಿದ್ರೆ ಮುಟ್ಟ ನೋಡೋಣ. ಮಧುರ ಅವರೇ, ಅವ್ರು ರಾತ್ರಿ ಆ ಪಾರ್ಟಿ ಕುಡಿದು ರಂಪಾಟ ಮಾಡೋರೆ ಅಂದ್ರೆ ನಾವು ಅವ್ರನ್ನ ಹೀಗೆ ಬಿಟ್ರೆ ಕುಡ್ಕರು ಸಂಘನೇ ಕಟ್ಬಿಡ್ತಾರೆ. ಅದಕ್ಕೆ ನಾವು ಕುಡ್ದವ್ರಿಗೆ ಚೆನ್ನಾಗಿ ಬಾಳ್ಸಣ್ವಾ? ಮಧುರ ಅವರೇ, ನಾಯಿ ನಮಗ್ ಕಚ್ತದೆ ಅಂತ ನಾವು ಹೋಗೋದು ಕಚ್ಚಕ್ಕಾದ್ದ? ಮತ್ತೇನೇನ್ ಮಾಡೋಣ ಅಂತೀಯಾ? ಇದಕ್ಕೆಲ್ಲ ನಮ್ಮ ಅತ್ತೆಯವ್ವನೇ ಸರಿ, ಅವ್ರನ್ನೇ ಕೇಳಬೇಕು. ಸರಿ, ಅವ್ರಿಗೆ ಈಗಲೇ ಫೋನ್ ಮಾಡ್ತೀನಿ. ಹಲೋ ಹಲೋ ಆಂಟಿ, ನಾನು ಮಧುರ ಮಾತಾಡ್ತಿರೋದು. ನಿನ್ನ ಮಾತಾಡಂತ ಯಾರು ಹೇಳಿದ್ದು? ಆಂಟಿ, ಯಾಕೆ ಪ್ರತಿ ಸಲ ನಿಮ್ ಸಜೆಷನ್ ಕೇಳೋಣ ಅಂತ ಫೋನ್ ಮಾಡಿದ್ರೆ ಏನೇನೋ ಮಾತಾಡ್ತೀರಾ? ಈಗಷ್ಟೇ ಸಗಣಿ ಬೆಳೆದು ಬಂದಲ್ಲ, ಅದಕ್ಕೆ ಹಂಗೆ ಹೇಳ್ದೆ. ಏನ್ ವಿಷಯ ಅಂತ ಹೇಳು. ಅದು ನೀವ್ ಹೇಳ್ದಾಗೆ ನಾನು ಜಾನಿ ಹಿಂದೆ ಬಿದ್ನಾ? ಅದಕ್ಕೆ ಅವನು ಹಳ್ಳಕ್ ಬಿದ್ದು ತಿಂಗಳ ಲೆಕ್ಕ ಹಾಕೋ ಕಾಲ ಬಂದ್ಬಿಡ್ತಾ? ಅಂದ್ರೆ ಬಸರಿಯಾದ್ಯಾ ಅಂತ ಕೇಳ್ದೆ. ಆತರ ಏನೂ ಇಲ್ಲ ಆಂಟಿ. ಮತ್ತಿನ್ಯಾವ ತರ ಅಂತ ಹೇಳು, ನಾನು ಹೊಲ್ತಕ್ ಹೋಗ್ಬೇಕು, ಒತ್ತಾಯ್ತದೆ. ನಾನು ಅವ್ರ ಹಿಂದೆ ಬಿದ್ದಿದ್ದಕ್ಕೆ ಅವ್ರ ಮನೆ ಬಿಟ್ಟು ಹೋಗಿ ಕುಡಿಯೋದನ್ನ ಕಲ್ತ್ ಬಿಟ್ಟಿದ್ದಾರೆ. ಎಷ್ಟೇ ಕರೆದ್ರು ಮನೆಗೆ ವಾಪಸ್ಸೇ ಬರ್ತಿಲ್ಲ. ಈ ಗಂಡಸರ ಜನ್ಮನೇ ಇಷ್ಟು. ನೆಟ್ಟಿಗಿರ್ರಯ್ಯ ಅಂದ್ರೆ ಇಲ್ಲ, ನಾನು ಸೊಟ್ಟಿಗೆ ಇರ್ತೀನಿ ಅಂತಾರೆ. ಆಂಟಿ, ಈಗ ಅವ್ರೇ ಮನೆಗೆ ಬರಕ್ ನಾವ್ ಏನ್ ಮಾಡ್ಬೇಕು? ತುಂಬಾ ಸಿಂಪಲು. ನೀನು ಅದ್ಯಾವ್ದೋ ಗ್ರೂಮಿಂಗ್ ಕ್ಲಾಸ್ ನಡೆಸ್ತಿದ್ಯಲ್ಲ, ಅದಕ್ಕೆ ಗಡ್ಡೈಗಳು ಬಂದವ? ಇದಾರೆ. ಅದ್ರಲ್ಲೇ ಯಾರಾದ್ರೂ ತೆಳ್ಳಿಗೆ ಬೆಳ್ಳಿಗೆ ನೋಡಕ್ ಪಸಂದಾಗಿರೋನ್ನ ಅಟ್ಟಿ ಕರ್ಕೊಂಡ್ ಬಾ. ಆಂಟಿ, ನಾನು ಅಂತವಳಲ್ಲ. ಹಳ್ಳಿ ಜನ ಒಳ್ಳೆ ಐಡಿಯಾ ಕೊಡ್ತೀರಾ ಅಂತ ಅನ್ಕೊಂಡ್ರೆ ಏನೇನೋ ಐಡಿಯಾ ಕೊಡ್ತಿದ್ದೀರಾ. ನಾ ಹೇಳೋದನ್ನ ಒಸಿ ತಾಳ್ಮೆಯಿಂದ ಕೇಳು. ಅವಳು ಯಾವಳೋ ಇರೋ ಗಂಟೆ ಇದ್ದು ಎರೋ ಟೈಮಲ್ಲಿ ಮರ ಹತ್ತಕ್ ಹೋಯ್ತಿದ್ಲಂತೆ. ನೀನು ಅವಳಂಗ ಆಡ್ಬೇಡ. ನೀವೇನ್ ಹೇಳಿದ್ರೆ ನಂಗೆ ಅರ್ಥ ಆಗಿಲ್ಲ. ನೀನು ಮನೆ ಕರ್ಕೊಂಡ್ ಬರೋ ಹುಡುಗನ್ ಜೊತೆ ಒಂದ್ ಸೆಲ್ಫಿ ತಗೊಂಡ್ ನಿನ್ ಗಂಡನ್ ಕಳ್ಸು. ಆಮೇಲೆ ಅವ್ರೇನ್ ಮಾಡ್ತಾರೆ? ಉಪ್ಪು ಖಾರ ಹಾಕಿ ನೆಕ್ತಾನೆ. ನಾ ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊ. ಈ ಗಂಡಸರು ಹಂಗೆ ಅರ್ಧೋದ್ರು ತಲೆ ಕೆಡ್ಸ್ಕೊಳಕಿಲ್ಲ. ಚಡ್ಡಿ ಅರ್ಧೋದ್ರೆ ಬಡ್ಡಿ ದುಡ್ಡಲ್ಲಾದ್ರೂ ಹೊಸ ಚಡ್ಡಿ ತಗೊಳ್ತಾರೆ.
ಇದು ನಂಗೆ ಅರ್ಥ ಆಗಿಲ್ಲ. ಅಂದ್ರೆ ಹೆಂಡತಿ ಎಷ್ಟೇ ಬೈದ್ರು ಬೈಸ್ಕೋತಾರೆ, ಆದ್ರೆ ಬೇರೆ ಗಂಡಸರ ಜೊತೆ ಫೋಟೋ ತೆಗೆಸ್ಕೊಂಡಿರೋದೇನಾದ್ರೂ ನೋಡ್ಬಿಟ್ರೆ ಈಗ ಅರ್ಥ ಆಯ್ತು ಆಂಟಿ. ನೀನ್ ಇಷ್ಟು ಲೇಟ್ ಆಗಿರೋದಕ್ಕೆ ನೀನ್ ಇನ್ನೂ ಬಸುರಿ ಆಗಿಲ್ಲ. ಹಲೋ ಹಲೋ ಆಂಟಿ, ನಂಗೇನು ಕೇಳಿಸ್ತಿಲ್ಲ. ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಮಧುರವ್ರೆ, ಅತ್ತೆವ ಏನಂದ್ರು? ಗ್ರೂಮಿಂಗ್ ಕ್ಲಾಸಿಂದ ಒಂದು ಹುಡುಗನ ಕರೆಸಿ ಸೆಲ್ಫಿ ತೆಗ್ಸಿ ಅದನ್ನ ಜಾನಿಗೆ ಕಳಿಸಿ ಚೆನ್ನಾಗಿ ಗುಡ್ಸು ಅಂದ್ರು. ಹಂಗಾದ್ರೆ ಇಬ್ರು ಹುಡುಗರನ್ನ ಕರೆಸಿ. ಯಾಕೆ? ನಾನು ಅವ್ರ ಜೊತೆ ಸೆಲ್ಫಿ ತೆಗೆದು ನಮ್ಮ ಭಾವನ್ ಕಳಿಸಿ. ನೀನು ಕುಡಿಯೋ ಕುಡಿಯೋ. ಫೋನ್ ಮಾಡ್ತಿದ್ದಾರೆ ಕಣ. ಅಲ್ಲಪ್ಪನವ್ರೆ, ನೀವು ಕಿಂಗು, ನೀವೇ ಗೆದ್ದಿರೋದು. ದುಡ್ಡು ಎಣಿಸ್ಕೊತಾರೆ, ಫೋನ್ ಕೊಡಿ ಮಾತಾಡ್ತೀನಿ. ಲೌಡ್ ಸ್ಪೀಕರ್ ಹಾಕಿ. ಹಲೋ ಡಾರ್ಲಿಂಗ್. ಏನ್ ಹೇಳೋದು? ಯಾಕೆ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ? ಅದು ನನ್ನ ಫ್ರೆಂಡು ಪ್ರೇಮ್ ಇದಾನಲ್ಲಮ್ಮ, ಅವನಿಗೆ ಮೇಲೆ ಕಾಲ ಮೇಲೆ 16 ಚಕ್ರದ ಲಾರಿ ಎರೆದ್ಬಿಟ್ಟು ಐಸಿಯು ಹಾಕ್ಬಿಟ್ಟಿದಾರಂತೆ. ಹಾಸ್ಪಿಟ್ಲಿಗೆ ಅವನ್ನ ನೋಡೋಕೆ ಹೋಗ್ತಾ ಇದೀವಿ. ಅವನ್ಗೆ ಬರೀ ಕಾಲ್ ಮೇಲಲ್ಲ, ಇಡೀ ಬಾಡಿ ಮೇಲೆ ಲಾರಿ ಹತ್ಬಿಡ್ಬೇಕಾಗಿತ್ತು. ಅವ್ನು ಹಾಳಾಗೋದಲ್ದೆ ನಿಮ್ಮನ್ನು ಹಾಳು ಮಾಡ್ತಿದ್ದಾನೆ. ಸುಮ್ಮನೆ ಏನೇನೋ ಹೇಳ್ಬೇಡಿ, ಬೇಗ ಮನೆಗೆ ಬನ್ನಿ. ಆಯ್ತಮ್ಮ, ಬರ್ತೀವಿ. ಪ್ಲೀಸ್ ಕಡೆ ಸರದ್ರೆ ಮಾಡ್ಕೊಳ್ಳೋ. ಹೆಂಡತಿ ಫೋನ್ ಮಾಡಿ ಸೈಲೆಂಟ್ ಆಗಿತ್ತು. ಹಲೋ, ಹೇಳೋ ಮಗ ಇದ್ರಿ? ಇಲ್ಲ ಇಲ್ಲ, ನಾ ಕಾರ್ಡ್ ಆಡ್ತಾ ಇಲ್ಲ. ಆ ಜಾನ್ ಇದಾನಲ್ಲ, ಸ್ಟೇಷನಲ್ಲಿ ಹಾಕಾಗ್ಬಿಟ್ಕೊಂಡೆ. ಜಯಮ್ಮನ ಮನೆ ರೈಡ್ ಆದಾಗ ಜಾನಿನ ಕೂಡ ಸಿಗಾಕೊಂಡ್ಬಿಟ್ಟವ್ರೆ. ಅವನ್ನ ಬಿಡ್ಸ್ಕೊಂಡು ಹೋಗುವಂಥ ಸ್ಟೇಷನಿಗೆ ಬಂದಿದ್ದೀನಿ. ಅವ್ರನ್ನ ಜಾಮೀನು ಕೊಡಿಸಿ ನಾನು ಮನೆಗೆ ಬರ್ತೀನಿ. ಬಾಯ್ ಡಾರ್ಲಿಂಗ್. ಜಾನಿ, ಬಿಲ್ ಕಟ್ಟಿ ಅಂತ ದುಡ್ಡು ಕೊಟ್ಟಿದ್ನಲ್ಲ, ಬಿಲ್ ಕಟ್ಟಿದ್ರಾ? ಜಾನಿ, ನಿಮ್ಮನ್ನೇ ಕೇಳ್ತಿರೋದು. ಬಿಲ್ ಕಟ್ಟಿ ಅಂತ ದುಡ್ಡು ಕೊಟ್ಟಿದ್ನಲ್ಲ, ಬಿಲ್ ಕಟ್ಟಿದ್ರಾ? ರಿಸಿಪ್ಟ್ ಕೊಡಿ, ಫೈಲ್ ಮಾಡಬೇಕು. ಇಲ್ಲ ಮಧು, ಬಿಲ್ ಕಟ್ಟಿಲ್ಲ. ಬಿಲ್ ಕೊಟ್ಟಿಲ್ವಾ? ನಿಮ್ಗೇನಾದ್ರೂ ಕೆಲಸ ವಹಿಸಿದ್ರೆ ಅದನ್ನ ಇಮಿಡಿಯೇಟ್ ಆಗಿ ಮಾಡ್ಬೇಕು ಅನ್ನೋ ಜವಾಬ್ದಾರಿ ಇಲ್ವಾ? ದುಡ್ಡು ವಾಪಸ್ ಕೊಡಿ, ನಾನೇ ಬಿಲ್ ಕಟ್ತೀನಿ. ಮಧು, ಆ್ಯಕ್ಚುಲಿ ನನ್ನ ಹತ್ರ ದುಡ್ಡಿಲ್ಲ ಮಧು. ವಾಟ್? ದುಡ್ಡಿಲ್ವಾ? ಅದು ನೀನು ಕರೆಂಟ್ ಬಿಲ್ ಕಟ್ಟು ಅಂತ ದುಡ್ಡು ಕೊಟ್ಟಿದ್ಯಲ್ಲ, ಕರೆಂಟ್ ಬಿಲ್ ಕಟ್ಟೋಣ ಅಂತಾನೆ ಹೋಗ್ತಿದ್ದೆ. ಯಾರೋ 3 ಅನಾಥ ಮಕ್ಕಳು ನನ್ನ ಹತ್ರ ಬಂದು, ಅಂಕಲ್ ಹೊಟ್ಟೆ ತುಂಬ ಹಸಿತಾ ಇದೆ, ಊಟ ಮಾಡಿ 3 ದಿನ ಆಯಿತು, ಊಟ ಕೊಡಿಸಿ ಅಂದರು. ನಿನಗೆ ಗೊತ್ತಲ್ವಾ ನನ್ನ ಮನಸ್ಸು ಎಷ್ಟು ಮೃದು ಅಂತ. ಅಲ್ಲೇ ರೆಸ್ಟೋರೆಂಟ್ ಕರ್ಕೊಂಡೋಗಿ ನೀನು ಕೊಟ್ಟಿದ್ದ ದುಡ್ಡಲ್ಲಿ ಅವ್ರಿಗೆ ಹೊಟ್ಟೆ ತುಂಬ ಊಟ ಕೊಡಿಸಿ ನಾನು ಇಷ್ಟು ತಿನ್ನಮ್ಮ. ಹಲೋ ಭಾವುಕ ನಟ, ಪ್ರತಿ ಸತಿ ನಾನು ಬಿಲ್ ಕಟ್ಟಿ ಅಂತ ದುಡ್ಡು ಕೊಟ್ಟಾಗೆಲ್ಲ ಅದನ್ನ ಖರ್ಚು ಮಾಡಕ್ಕೆ ಏನಾದ್ರೂ ನೆಪ ಹುಡುಕ್ತಾನೆ ಇರ್ತೀರಲ್ವಾ? ಇಲ್ಲ ಮಧು, ನೀನು ನೆಕ್ಸ್ಟ್ ಟೈಮ್ ದುಡ್ಡು ಕೊಟ್ಟಾಗ ಈ ರೀತಿ ಯಾರಾದರೂ ಸಿಕ್ಕರೆ ನನ್ನ ಹತ್ರ ದುಡ್ಡಿದೆ ಅಂತ ನಿನ್ಗೆ ಯಾರೋ ಹೇಳಿದ್ದು ಅಂತ ಕೇಳ್ತೀನಿ. ಸಾಹೇಬ್ರಿಗೆ ಫೋನ್ ಬರ್ತಿದೆ, ಅಟೆಂಡ್ ಮಾಡಿ. ಏನು ಕೆಲಸ ಇಲ್ಲ ಅಂದ್ರೆ ನಾನು ತುಂಬಾ ಬಿಸಿ ಇದ್ದೀನಿ ಅಂತ ಹೇಳಿ. ಗೌಡ್ರು ಫೋನ್ ಮಾಡಿದ್ದಾರಮ್ಮ. ಹೇಳಿ ಗೌಡ್ರೆ. ಅಣ್ಣಪ್ಪನವ್ರು ಎಲ್ಲಿದ್ದಾರಿ? ಇನ್ನೆಲ್ಲೂ ಹೋಗ್ಲಿ ಗೌಡ್ರೆ, ಮನೇಲೇ ಇದ್ದೀನಿ. ಮಧುರವ್ರು ಎಲ್ಲಿದ್ದಾರು? ಇಲ್ಲ, ಇದ್ದಾಳೆ. ಅಣ್ಣಪ್ಪನವ್ರೆ, ನಿಮ್ಮ ಜೊತೆಗೆ ಹೋಗಿ ಮಾತಾಡ್ಬೇಕಿತ್ತು. ಅವರಿಂದ ಹೋಗಿ ದೂರಕ್ಕೆ ಬನ್ನಿ. ಹೌದಾ ಮಧು, 1 ನಿಮಿಷಮ್ಮ, ಪರ್ಸ್ನಲಾಗಿ ಮಾತಾಡಬೇಕು. ಜಾನಿ ಗೌಡ್ರ ಹತ್ರ ಪರ್ಸ್ನಲ್ ಆಗಿ ಮಾತಾಡೋದೇನಿರುತ್ತೆ? ಮಧುಯಿಂದ ದೂರ ಬಂದೆ ಹೇಳಿ ಗೌಡ್ರೆ. ಅಣ್ಣಪ್ಪನವ್ರೆ, ಮುಂದಿಂದೆಲ್ಲ ವ್ಯವಸ್ಥೆ ಆಗಿದ್ದ? ಏನು ಏರ್ಪಾಡು ಗೌಡ್ರೆ? ಅದೇ ಅಣ್ಣಪ್ಪನವ್ರೆ, ರಾತ್ರಿಗೆ ಎಣ್ಣೆ ವ್ಯವಸ್ಥೆ. ನೀವು ಎಣ್ಣೆ ತಗೊಂಬನ್ನಿ, ಚಿಪ್ಸು ಮಿಕ್ಸರ್ ನಾ ತಗೊಂಬತ್ತೀನಿ. ರೀ ಗೌಡ್ರೆ, ನನ್ನನ್ನೇನು ಗುಗ್ಗು ಅನ್ಕೊಂಡಿದ್ದೀರೇನ್ರಿ? ಯಾವಾಗಲೂ ಚೌಚೌ ಚಿಪ್ಸ್ ಅಷ್ಟೇ ನೀವು ತರ್ತೀರಾ, ಡ್ರಿಂಕ್ಸ್ ನಾನು ತರಬೇಕಾ? ಅದೆಲ್ಲ ಆಗಲ್ಲ. ಇವತ್ತು ನೀವು ಡ್ರಿಂಕ್ಸ್ ತೊಗೊಂಬನ್ನಿ, ನಾನು ಚೌಚೌ ಚಿಪ್ಸ್ ಅಷ್ಟೇ ತೊಗೊಂಬರ್ತೀನಿ. ತೊಂದರೆ ಇಲ್ಲ ಬಿಡಿ. ಅದ್ಯಾಕೆ ಕಂಜೂಸ್ ಥರ ಆಡ್ರಿ? ರೀ ಗೌಡ್ರೆ, ಕಂಜೂಸ್ ನಾನಲ್ಲ ರೀ, ನೀವು. ಡ್ರಿಂಕ್ಸ್ ತರ ಕೇಳಿದ್ದೀನಿ ಅಂತ ಯಾವುದೋ ಲೋಕಲೆಲ್ಲ ತರಬೇಡಿ, ನಾನು ಕುಡಿಯುವಂಥ ಒಳ್ಳೆ ಬ್ರ್ಯಾಂಡ್ ತೊಗೊಂಬನ್ನಿ. ಆಯಿತು ಅಣ್ಣಪ್ಪನವ್ರೆ, ಚಿಪ್ಸು ಮಿಕ್ಸರ್ ತತ್ತೀನಿ ಅಂತ 5 ರೂಪಾಯಿ ತರಬೇಡಿ, ದಪ್ಪಕ್ಕಿರೋ ತಗೊಂಬನ್ನಿ. ಹಾಂ, ಆಯ್ತು ಆಯಿತು. ಹಾಂ. ಹಲೋ ಪಟಪಟೆ, ಬರೇ 100 ರೂಪಾಯಿ ಆಡಿದ್ರೆ ಹೆಂಗೆ? 1000 ರೂಪಾಯಿ ಆಡ್ಬೇಕಪ್ಪ. ಕೊಪ್ಲೆ ಕೊಂಟು, ಇದನ್ನ ನಾನು ಕಷ್ಟಪಟ್ಟು ಚಡ್ಡಿ ಮಾರಿ ಸಂಪಾದನೆ ಮಾಡಿರೋ ದುಡ್ಡು. ನಿಂತರ ಬೇರೆಯವ್ರ ತಲೆ ಮೇಲೆ ಕೈ ಇಟ್ಟು ಸಂಪಾದನೆ ಮಾಡಿದ ದುಡ್ಡಲ್ಲ. ಹಾಂ. ರೇ ಗೌಡ್ರೆ, ಹಾಂ, ಸುಮ್ಮನೆ ಆಟ ಆಡ್ರಿ, ಅವನ್ ತಂಟೆಗೆ ಹಾಕಿ ನೀವು ಹೋಗ್ತೀರಾ? ಜನಿಬಾಯ್, ನೀವಿಲ್ಲಿ ಕಾರ್ಡ್ಸ್ ಆಡ್ಕೊಂಡು ಕೂತಿದ್ದೀರಾ? ಇಲ್ಲ, 3 ಜನ ಸೇರ್ಕೊಂಡು ಕಬಡ್ಡಿ ಆಡ್ತಾ ಇದೀವಿ. ನೀನು ಬಂದು ಸೇರ್ಕ. ನೀವು ಕಬಡ್ಡಿ ಆಡ್ತಾ ಇದ್ರೆ ನಾನು ಖುಷಿ ಪಡ್ತಾ ಇದ್ದೆ. ಯಾಕೆಂದ್ರೆ ಕಬಡ್ಡಿ ನಮ್ಮ ರಾಷ್ಟ್ರ ಕ್ರೀಡೆ. ಮೊದಲು ನೀ ಇಲ್ಲಿಂದ ತೊಲಗೋ ಪೀಡೆ.
ಪೀಡೆ ನಾನಲ್ಲ ಗೌಡ್ರೆ ನೀವಿಬ್ರು. ಲೈವ್ ಬಾಂಡ್ಲಿ ಏನು ಅಂದೆ ಇನ್ನೊಂದ್ಸಲ ಹೇಳು. ಜಾನಿ ಬಾಯ್, ಮಧುರ್ ಅವರು ನಿಮ್ಮನ್ನ ಎಷ್ಟು ಪ್ರೀತಿಸ್ತಾರೆ. ನೀವು ನೋಡಿದ್ರೆ ಇಲ್ಲಿ ಕಾರ್ಡ್ಸ್ ಆಡ್ಕೊಂಡು ಅವ್ರ ಜೀವನನ ಹಾಳು ಮಾಡ್ತಾ ಇದ್ದೀರಾ. ರೀ ಗೌಡ್ರೆ, ಪುಟ್ಮಲ್ಲಿ ಅವ್ರ ಮನೇಲಿಲ್ಲ ಅಂತ ಹೆಂಗ್ ಬೇಕೋ ಹಂಗ್ ಇಟ್ಕೊಂಡು ಕುಡ್ಕೊಂಡು ಕಾರ್ಡ್ಸ್ ಆಡ್ಕೊಂಡು ಅವ್ರ ಜೀವನನೂ ಹಾಳು ಮಾಡ್ತಾ ಇದ್ದೀರಾ. ಅಡಕ್ಕೆ ಕಬ್ಬುಲ ಅದನ್ನೆಲ್ಲ ಕೇಳಕ ನೀ ಯಾವ ನಡೆ ಹಳೆಯಪ್ಪನವ್ರೆ ನಂದು 200 ರೂಪಾಯಿ ಹಾಕಿ. ನಂದು 200. ರೀ ಗೌಡ್ರೆ, ಕಾರ್ಡ್ಸು ನಿಮ್ ಮುಂದೆ ಇರೋದ್ರಿಂದ ನಿಮ್ಗೆ ಬೇರೆ ಏನು ಕಾಣ್ತಾ ಇಲ್ಲ, ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದೀರಾ. ಏ ಬಾಂಡ್ಲೆ, ದೂರ ಕೂತಿದೆ ಅಂತ ಸುಮ್ಮನೆ ಬಿಡ್ತಾ ಇದೀನಿ, ಇಲ್ಲ ಅಂದಿದ್ರೆ ಬುಡೆ ಬಿಚ್ಚ ಬಿಡ್ತಾ ಇದ್ದೆ. ಹಳೆಯಪ್ಪನವ್ರೆ ಆ ಪೊಟೆ ತಂದು ಏನೋ ಮಾತಾಡ್ತಿದೆ ಅಂತ ಅವನ ಮಾತು ನೀವ್ಯಾಕೆ ಸೀರಿಯಸ್ ಅದರಿ? ನೀವು ಸಮಾಧಾನ ಹೋಗಿರಿ. ಅಡಕ್ಕೆ ಕಬ್ಬಲ ಅಲ್ಲಿ ಬಾಟ್ಲದೆ, ಅದು ತಗೊಂಡು ನೀವು ಒಪ್ಬೇಕಾಕ ನನಗೊಂದು ಬೇಕಾಕೊಡಪ್ಪ. ರೀ ಗೌಡ್ರೆ, ನಾನು ಬಂದಾಗ್ಲೇ ಇದನ್ನ ಹೇಳಿದಿದ್ರೆ ಇಷ್ಟೊಂದು ಮಾತಾಡ್ತಾ ಇರ್ಲಿಲ್ಲ. ನನಗೆ ನಿಮ್ಗೆ ಹಾಕೊಡೋಷ್ಟು ಟೈಮ್ ಇಲ್ಲ, ನಾನೇ ಹಾಕೋತೀನಿ. ನೀವು ತಗೊಳ್ಳಿ. ಜಾನಿ ಅವರೇ 1 ನಿಮಿಷ, ಇದಕ್ಕಿನ್ನ ಜಾಸ್ತಿ ನಿಮ್ದಿದ್ರೆ ನೀವು ತಗೊಳ್ಳಿ. ಈಗ ನೀವು ಊರ್ಗೋಗಿ ನಾನು ನಿಮಗೆ ಬಸ್ ಚಾರ್ಜ್ ಕೊಡ್ತೀನಿ. ಬಾರು 1 ನಿಮಿಷ, ಎಲ್ರು ಇದನ್ನ ಸ್ವಲ್ಪ ನೋಡಿ. ಮಧುರ ಅವರು ಜೂಜಾಡಕ್ ಶುರು ಮಾಡ್ಕೊಂಬಿಟ್ಟಾರೆ. ಈ ಗೌಡ್ರೆ ಸರಿಯಾಗಿ ನೋಡ್ರಿ, ಮಧು ಒಬ್ಳೆ ಇಲ್ಲ, ಪಕ್ಕದಲ್ಲಿ ಪಾರು ಅವ್ರು ಇದ್ದಾರೆ. ಮಧುರ್ ಅವ್ರ ಮೇಲೆ ನಂದೊಂದು 100 ರೂಪಾಯಿ. ಈಗ ಆಟ ಆಡೋಕೆ ಒಳ್ಳೆ ಮಜಾ ಸಿಗುತ್ತೆ. ಆ ಜಾನಿ ನಾಲಾಯಕ್ ಮತ್ತೆ ಚಡ್ಡಿ ಬನಿಯನ್ನು ಜೋಬಲ್ಲಿ 100 ರೂಪಾಯಿ ಇಟ್ಕೊಂಡು ರಾತ್ರಿ ಎಲ್ಲ ಆಡ್ತಾ ಇದ್ರು ಭಿಕಾರಿಗಳು. ನನ್ನ ಮಗ ನನ್ನ ಹೆಂಡತಿ ಜೊತೆ ಇಸ್ಬಿಟ್ಟು ಆಡ್ತಿರೋದಂತೆ ನನ್ನನ್ನೇ ನಾಲಾಯಕಂತ ಬೈತಾನೆ. ಆಚೆ ಬಾ, ನೋಡ್ಕೋತೀನಿ. ಪ್ರೇಮ್ ಅವ್ರೆ ಮಾತ್ ಸಾಕು, ದುಡ್ಡು ಹಾಕಿ. ಆಯ್ತಾಯ್ತು, ನಾವು ಓಡಕ್ ಕೂದ್ರೆ ನಾವೇ ಗೆಲ್ಲೋದು. ನಮ್ದು 100 ರೂಪಾಯಿ. ನಂದು 100 ರೂಪಾಯಿ. ಶೋ, ಇದ್ರ ಮೇಲೆ ಏನೇ ಇದ್ರು ಎಲ್ಲ ನಿಮ್ದೆ. ಪ್ರೇಮ್ ಅವರೇ 1 ನಿಮಿಷ, ಮಧುರವ್ರಿನ ಕಾರ್ಡ್ ತೋರಿಸಿಲ್ಲ. ರಾಣಿ ರಾಣಿ ರಾಣಿ, ಈ ಗೇಮಲ್ಲಿ ನಾನೇ ರಾಣಿ, ಸೊ ದುಡ್ಡೆಲ್ಲ ನಂದೆ. ಏನ್ ಮಾಡಿದ್ರು ಬಾಬಿ, ಈ ಗೇಮು ನೀವೇ ಆಡ್ಬಿಟ್ರಿ. ಮಧುರವ್ರೆ 1 ನಿಮಿಷ, ನಾನಿನ್ನ ಗೋ ಮಾಡಿಲ್ಲ. ಅದು ಗೋವಲ್ಲ, ಶೋ. ಜಾಡ. ಯಕ್ಕ ಯಕ್ಕ ಯಕ್ಕ, ಈ ದುಡ್ಡೆಲ್ಲ ನಂದೆ ಮಧುರ ಅಕ್ಕ. ಏನ್ ಆಟ ಆಡ್ದೆ ಪಾರು, ಸೂಪರ್. ಮಧುರವ್ರೆ ಅಲ್ಲಿ ನೋಡಿ, ನಮ್ಮ ಬಾವ ಜಾನಿ ಅವ್ರಿಗೂ. ಹಾಯ್ ಹಬಿ ಗೌಡೆ, ಯಾಕಿಬ್ರು ಅಲ್ಲ ನಿಂತಿದ್ದೀರಾ? ಬನ್ನಿ ನೀವೊಂದು ಆಟ ಆಡಿ. ನಾವು ಓಡಲ್ಲ, ನೀವು ಆಡಿ. ಜಾನಿ ಅವರೇ ಯಾಕೆ ನಾಚ್ಕೊಂಡಿರಿ, ಬನ್ನಿ ಪರವಾಗಿಲ್ಲ. ಏ ನಾಲಾಯ್ಕು, ಇವ್ರ ಮುಂದೆ ನೀವು ವೇಸ್ಟ್. ನಿಮ್ಗಿಂತ ಇವರೇ ಚೆನ್ನಾಗಿ ಆಡ್ತಾರೆ. ಅದು ಲೇಟ್ ಆಗಿದೆ, ಬಾ ಮನೆಗೆ ಹೋಗೋಣ. ಜಾನಿ, ಈಗಷ್ಟೇ ಆಟ ಶುರು ಆಗಿದೆ, ಆಗ್ಲೇ ಮನೆಗೆ ಬಂದ್ರೆ ಹೇಗೆ? ಇದ್ರ ಮಜಾ ಈಗ ಗೊತ್ತಾಗ್ತದೆ. ಹ್ಞೂ ಜಾನಿ ಅವರೇ, ಈಗ ತಾನೇ ಆಟದ ಬಿಸಿ ಏರ್ತಾ ಇದೆ. ನೀವು ಒಂದು ಆಟ ಆಡುವ, ಬನ್ನಿ. ಬಾವು ಶ್ರೀ ರಾಮಚಂದ್ರ ಗೌಡ್ರೆ, ಬನ್ನಿ ಆಟ ಆಡುಮ. ಗೌಡ್ರೆ ಬನ್ನಿ ಹೋಗೋಣ. ಶ್ರೀ ಶ್ರೀ ಪಾರು, ಅವ್ರು ಹೋದ್ರೋಗ್ಲಿ, ನೀನಾಡು. ನಂದು 100 ರೂಪಾಯಿ. ಅದು ನಿಂತ್ಕೋ. ನಿಂತಾಯ್ತು, ಅದೇನಂತ ಹೇಳಿ. ಟೈಮ್ ಎಷ್ಟು ಅಂತ ಗೊತ್ತಾ? ಜಾನಿ, ಇವತ್ತು ಏನಾಯ್ತು ಗೊತ್ತಾ? ನಾನು ಪಾರು ಇಬ್ರು ಸೇರ್ಕೊಂಡು ಪ್ರೇಮ್ನ ಸಾಲಿಸ್ಬಿಟ್ವಿ. ಪ್ರೇಮ್ ಅಂತಿದ್ದಂಗೆ ಅವನೇ ಫೋನ್ ಮಾಡಿದ್ದಾನೆ. ಏಯ್, ಯಾಕೋ ಫೋನ್ ಮಾಡಿದ್ಯಾ? ಏ ನಾಲಾಯ್ಕು, ನಾನು ಫೋನ್ ಮಾಡಿದ್ರು ನಿನ್ನ ಹತ್ರ ಮಾತಾಡೋದಿಕ್ಕಲ್ಲ, ನೀನ್ ಹೆಂಡತಿ ಹತ್ರ ಮಾತಾಡೋದಿಕ್ಕೆ. ಫೋನ್ ಕೊಡ. ಇಷ್ಟೊತ್ತಲ್ಲಿ ನನ್ನ ಹೆಂಡತಿ ಹತ್ರ ನಿನ್ಗೇನೋ ಮಾತು, ಹಿಡೋ ಫೋನು. ಜಾನಿ, ಫೋನ್ ಕೊಡಿ. ಮಧು, ಇಷ್ಟೊತ್ತಲ್ಲ ಅವನ ಜೊತೆ ಏನ್ ಮಾತು? ನಾಳೆ ಆಟ ಆಡೋದಕ್ಕೆ ಶೆಡ್ಯೂಲ್ ಫಿಕ್ಸ್ ಮಾಡ್ಬೇಕಿತ್ತು, ಅದಕ್ಕೆ. ಲೌಡ್ ಸ್ಪೀಕರ್ ಆನ್ ಮಾಡೋ. ಹೇಳಿ ಪ್ರೇಮ್. ಮಧುರ ಬಾಬಿ, ಕಾರ್ಡ್ಸ್ ಅಲ್ಲಿ ಇದುವರೆಗೂ ಯಾರು ನನ್ನ ಸೋಲ್ಸಿಲ್ಲ, ನೀವು ಸೋಲ್ಸ್ಬಿಟ್ರಿ. ಹಾಗೇನಿಲ್ಲ ಪ್ರೇಮ್, ಏನೋ ಸ್ವಲ್ಪ ಗೆದ್ರಿ ಅಷ್ಟೇ. ನಾಳೆ ಪ್ರೋಗ್ರಾಮು ಸೇಮ್ ಟೈಮ್ ಸೇಮ್ ಲೊಕೇಶನ್ ಫಿಕ್ಸ್ ಬಾಬಿ. ಓಕೆ ಪ್ರೇಮ್, ನಾಳೆ ಸಿಗೋಣ. ಬಾಯ್. ಬಾವು ನಾ ಬಂದಿ.
ಬಾರೋ ಇಟ್ಕೊಳ್ಳಿ. ಇಷ್ಟೊತ್ತಾಗ ಮಧುರ ಅವ್ರು ಯಾಕೆ ಫೋನ್ ಮಾಡಿದ್ರು? ಮಧುರ ಅವ್ರೆ ಏನು ಫೋನ್ ಮಾಡ್ಬಿಟ್ಟಿದಾರಿ? ಗೌಡ್ರೆ ಪಾರುಗ್ ಫೋನ್ ಕೊಡಿ. ಯೋಳಿ ಮಧುರವ್ರೆ, ನೀವಿನ್ನ ಮನಿಕೊಂಡಿಲ್ವಾ? ಪಾರು ಕಾರ್ಡ್ಸ್ ಅಲ್ಲಿ ಗೆದ್ದ ಖುಷಿಗೆ ಹೇಗ್ ನಿದ್ದೆ ಬರುತ್ತೆ ಹೇಳು? ನನ್ ಕಣ್ಣಿಂದ ಬರೀ ಕಾರ್ಡ್ಸೇ ಕಾಣಿಸ್ತಿದೆ. ಇನ್ನೊಂದ್ ಸ್ವಲ್ಪ ನಾವು ಕಾರ್ಡ್ಸ್ ಆಡ್ಬೋದಿತ್ತಲ್ವಾ? ಹ್ಞೂ ಮಧುರವ್ರೆ, ನನ್ ಕೊಂಡ್ ಮುಂದೆನು ಎಲೆಗಳೆಲ್ಲ ಬರ್ತಾವೆ. ಇವತ್ತು ಆಟ ಆಡಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತಾ ಇದೆ. ಪಾರು ಪ್ರೇಮ್ ಫೋನ್ ಮಾಡಿದ್ರು, ನಾಳೆ 8 ಗಂಟೆಗೆ ಪ್ರೋಗ್ರಾಮ್ ಫಿಕ್ಸ್ ಆಗಿದೆ, ರೆಡಿ ಆಗ್ಬಿಡು. ನಾಳೆ 8 ಗಂಟೆಗ? ಸರಿ ಮಧುರವ್ರೆ, ಬರ್ತೀನಿ. ಓಕೆ ಬಾಯ್. ಮಧು, ಟೈಮ್ ಆಯ್ತು, ಬಾ ಮಲಗೋಣ. ಗುಡ್ ನೈಟ್. ಪಾರು ನಿಂದು ಯಾಕೋ ಶಾನೆ ಆಯ್ತು. ಈಗ ಮಾತಾಡೋದು ಬೇಡ, ಒತ್ತರಕ್ಕೆ ಮಾತಾಡ್ತೀನಿ, ಹೋಗಿ ಮನಿಕೋ. ನೀವು ಬನ್ನಿ. ಅಂದ್ರೆ ನೀವು ಹೋಗಿ ಮನಿಕೊಳ್ಳಿ ಅಂತ ಹೇಳ್ದಿ. ಪಾರು ನೆನ್ನೆ ಚಾನಿ ಮುಖ ನೋಡಕ್ ಆಗ್ತಿರ್ಲಿಲ್ಲ. ಹ್ಞೂ ಮಧುರವ್ರೆ, ನಮ್ ಬಾವನ್ ಮುಖನೂ ಅಷ್ಟೇ ಒಳ್ಳೆ ಕೊಳ್ತೋಗಿರೋ ಮಾವಿನ ಹಣ್ಣ್ ಥರ ಆಗ್ಬಿಟ್ಟಿತ್ತು. ಹಣ್ಣು ಒಂದಿದೆ ನೆನ್ಪಾಯ್ತು, ತಗೋ ಇದು. ಶಾಕ್ ತಗೋಬೇಡ, ಇದು ನೋಡಕ್ಕಷ್ಟೇ ಆಲ್ಕೋಹಾಲು, ಬಟ್ ಜ್ಯೂಸು. ನಾ ಹೇಳ್ದಂಗೆ ಆಕ್ಟ್ ಮಾಡು, ಓವರ್ ಆಕ್ಟ್ ಮಾಡ್ಬೇಡ, ಆಮೇಲೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಹ್ಞೂ ಮಧುರವ್ರೆ, ನೀವು ಹೇಳ್ದಂಗೆ ಮಾಡ್ತೀನಿ. ಇದೇ ಖುಷಿಲಿ ಓಡಿರಿ ವೈಫೈ. ಅದು ಹೈಫೈ ಜಾಡ. ಮರ್ಯಾದೆ ತೆಗಿಬೇಡಿ ಹೇಳಿ ಅಂದ್ರೆ ನೋಡಿ, ನಾನು ಹೇಳೋ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈ ಮದುವೆ ನಾನು ಆದ್ರೆ ನಾನು ಬದುಕಿರೋದಿಲ್ಲ. ಹೊರಗಡೆ ರುದ್ರವಂಶದವರು ಕಾಯ್ತಾ ಇದ್ದಾರೆ. ಮದುವೆ ಆಗ್ತಿದ್ದಂಗೆನೆ ನಮ್ಮ ಮನೆಯವ್ರನ್ನೆಲ್ಲ ಸಾಯಿಸ್ಬಿಡ್ತಾರೆ. ಜೊತೆಗೆ ನಿಮ್ಮ ಮಗಳು ಪ್ರಾಣನೂ ಹೋಗುತ್ತೆ. ದಯವಿಟ್ಟು ಬಿಟ್ಬಿಡಿ ನನ್ನ. ಏಯ್, ಏನೋ ಮಾಡ್ತಾರಂತೆ ಆ ರುದ್ರವಂಶದವರು. ಸಿಂಹವಂಶದವಳು ನಾನಿಲ್ಲಿದ್ದೀನಿ, ನನ್ನ ಮುಂದೆ ಆ ರುದ್ರವಂಶದವರು ಬಾಲ ಬಿಚ್ತಾರ? ಅಷ್ಟು ಧೈರ್ಯ ಇದೆಯಾ ಅವ್ರಿಗೆ? ಎಲ್ಲಮ್ಮ, ಏಯ್! ಏಯ್, ಒಳ್ಳೆ ಮಾತಲ್ಲಿ ತಾಳಿ ಕಟ್ಟಿದ್ರೆ ಸರಿ, ಇಲ್ಲ ಅಂದ್ರೆ ನಾನೇ ನಿನ್ನ ಮುಗಿಸ್ಬಿಡ್ತೀನಿ. ಕಟ್ಟೋ ತಾಳಿನ ಅದ್ಯಾರು ಬರ್ತಾರೆ ನಾನು ನೋಡ್ತೀನಿ. ಎಷ್ಟು ಸಲ ಹೇಳಿದ್ದೀನಿ ನಿಮ್ಗೆ, ಆ ರುದ್ರವಂಶದವರ ಮಾತಿಗೆ ಹೆದರಬೇಡಿ, ಅವ್ರ ಸವಾಸ ಮಾಡಬೇಡಿ ಅಂತ. ಆದ್ರೆ ಕೇಳಲ್ಲ. ಏನ್ ತುಂಬಿಕೊಂಡಿದೆ ನಿಮ್ ತಲೆಯಲ್ಲಿ? ಅವ್ರ ಸಂಬಂಧ ಮಾಡಬೇಡಿ ಅಂತ ಹೇಳಿದ್ರು ಅದನ್ನೇ ಹುಡ್ಕೊಂಡೋಗಿ ಮಾಡ್ತೀರಾ. ಈಗ ನೋಡಿ, ತಾಳಿ ಕಟ್ಟಬೇಕಾಗಿರೋ ಗಂಡು ಓಡ್ ಹೋಗ್ತೀನಿ ಅಂತಿದ್ದಾನೆ. ತಪ್ಪಾಯ್ತು ಒಡೆಯ, ನಮ್ಗೆ ಇವ್ರು ರುದ್ರವಂಶದ ಕಡೆ ಅಂತ ಗೊತ್ತೇ ಇರಲಿಲ್ಲ. ಒಳ್ಳೆ ಸಂಬಂಧ ಅನ್ಕೊಂಡು ಹೋದ್ವಿ. ಯಾರು ಯಾವ ಕಡೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಒಡೆಯ? ಈಗ ಗೊತ್ತಾಗ್ತಿದೆಯಲ್ಲ. ಏನೊಳ್ಳೆ ಹೆದರ್ಕೊಂಡು ಓಡೋಗ್ತೀಯಾ? ಓಡ್ ಹೋಗೋ ನೋಡೋಣ. ಅವರೇನೋ ನಿನ್ನ ಸಾಯಿಸೋದು. ಇವತ್ತು ಈ ಹುಡುಗಿ ಕಟ್ಟಿಗೆ ನೀ ತಾಳಿ ಕಟ್ಟಲಿಲ್ಲ ಅಂದ್ರೆ ನಾನೇ ನಿನ್ನ ಮುಗಿಸ್ಬಿಡ್ತೀನಿ. ನಿಮ್ಗೇನು ಆಗಿಲ್ಲ ಅಲ್ವಾ? ಇಲ್ಲ ಮಗ, ನನ್ಗೇನೂ ಆಗಿಲ್ಲ. ನೀವು ಬಂದು ನನ್ನ ಕಾಪಾಡಿದ್ರಿ. ನಿಮ್ಮ ಉಪಕರಣ ನಾನು ಯಾವತ್ತೂ ಮರೆಯಲ್ಲ. ಅಯ್ಯೋ, ನೀವೀಗೆಲ್ಲ ಮಾಡಬಾರ್ದು. ಸರಿ, ನಾನು ಬರ್ತೀನಿ. ಕೊನೆ ಸಲ ಹೇಳ್ತಾ ಇದ್ದೀನಿ, ಮದುವೆ ಮಾಡ್ಕೋತೀಯೋ ಇಲ್ವೋ? ಮದುವೆ ಮಾಡ್ಕೊಂಡ್ರೆ ನಿನ್ನ ಜೋಪಾನ್ವಾಗಿ ಕಳಿಸ್ಕೊಟ್ಬಿಡ್ತೀನಿ. ಯಾವ ರುದ್ರನು ಏನು ಮಾಡಕ್ಕಾಗಲ್ಲ.
ಅದೇ ಮದುವೆ ಆಗದೆ ಹೋದರೆ ಈ ಗುಂಡು ನಿನ್ನ ತಲೆ ಸೀಳುತ್ತೆ, ನಿನ್ನ ಪ್ರಾಣ ಹೋಗುತ್ತೆ. ಮದುವೆ ಮಾಡ್ಕೊಂಡು ಮನೆಗೆ ಹೋಗ್ತೀಯೋ ಇಲ್ಲ ಸ್ಮಶಾನಕ್ಕೆ ಹೋಗ್ತೀಯೋ? ನೀವು ನನ್ನ ಸಾಯಿಸ್ಬೇಕು ಅಂದ್ರೆ ಸಾಯಿಸ್ಬಿಡಿ, ಆದ್ರೆ ನನ್ನ ಮದುವೆ ಮಾತ್ರ ಆಗಲ್ಲ. ಏನೋ ಅಂದಲೇ? ದಣಿ ಬೇಡ ದಣಿ, ಬಿಟ್ಬಿಡಿ. ನಮಗೋಸ್ಕರ ಅವ್ರನ್ನೇ ಕೊಲ್ತೀರಾ? ಜೀವ ಒಂದಿದ್ರೆ ಯಾವತ್ತಾದ್ರೂ ಬಂದು ಮದುವೆ ಮಾಡ್ಕೋತಾರೆ. ಬಿಟ್ಬಿಡಿ ದಣಿ. ನಿಂತ್ಕೊಳ್ಳೋ. ನಿನ್ನ ಮಗಳು ಮದುವೆ ನಿಂತೋಗುತ್ತೆ ಅಂತ ಇಷ್ಟೆಲ್ಲ ಮಾಡ್ತಿದ್ದೀನಿ ಅನ್ಕೊಂಡ್ಯಾ? ಈಗ ಇದು ನಿನ್ನ ಮಗಳು ಮದುವೆ ಪ್ರಶ್ನೆ ಅಲ್ಲ, ಸಿಂಹ ವಂಶದ ಗೌರವದ ಪ್ರಶ್ನೆ. ಈ ಆದಿತ್ಯ ಸಿಂಹ ಮುಂದೆ ನಿಂತು ಮದುವೆ ಮಾಡಿಸಿದ್ದಾನೆ ಅಂದಮೇಲೆ ತಾಳಿ ಕಟ್ಟಬೇಕು ಅಷ್ಟೇ. ಇಲ್ಲ ಅಂದ್ರೆ ನಿಲ್ಸಿ. ಒಡಿಯ ಅವ್ನಿಗೇನು ಮಾಡಬೇಡಿ, ಬಿಟ್ಬಿಡಿ ಒಡಿಯ, ಅವ್ನಿಗೇನು ಮಾಡಬೇಡಿ. ನಾನೇ ಅವನಪ್ಪ. ನೋಡಿ, ನನ್ನ ಪ್ರಾಣ ಹೋಗುತ್ತೆ ಅಂತ ಅವ್ನು ಮದುವೆ ಆಗಲ್ಲ ಅಂತ ಹೇಳ್ತಿದ್ದ. ರುದ್ರನ ಕಡೆಯವರು ನನ್ನನ್ನು ಹೊರಗಡೆ ಕಟಾಕಿದ್ರು. ದಯವಿಟ್ಟು ಅವ್ನು ಬಿಟ್ಬಿಡಿ. ಅಪ್ಪ ಅವರೆಲ್ಲ ಎಲ್ಲಿ? ದೇವ್ರ ದೊಡ್ಡ ನಮಗ ಈ ಹುಡುಗ ನಾನು ಕಾಪಾಡ್ದ.